ಹೇ ವೆಲ್ಕಮ್ ಬ್ಯಾಕ್ ಟು another new video. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ಕ್ರಿಂಜ್ ಮಾಡ್ತಿರೋ ಅಂಕಲ್ಗಳನ್ನ ರೋಸ್ಟ್ ಮಾಡಿದೀವಿ. ಒಂದ್ ಕಾಲ್ ಸಮಾಧಿಯಲ್ಲಿ ಇಟ್ಕೊಂಡು ಲವ್ ಸ್ಟೋರಿ ಮಾಡ್ತಿರೋ ಮುತ್ತಿರ್ಗೂ ರೋಸ್ಟ್ ಮಾಡಿದೀವಿ. ಡ್ಯಾನ್ಸ್ ಮಾಡ್ತಿರೋ ರೇಷ್ಮಾ ಆಂಟಿಗೂ ರೋಸ್ಟ್ ಮಾಡಿದೀವಿ. ಬಟ್ಟೆ ಇಲ್ದೇನೆ ರೀಲ್ಸ್ ಮಾಡ್ತಿರೋ ನಿವೇದಿತನ್ಗೂ ರೋಸ್ಟ್ ಮಾಡಿದೀವಿ. ಆದ್ರೆ ಇದೇ ಜಾತಿಗೆ ಸೇರೋ ಇನ್ನೊಂದು ಪ್ರಾಣಿಗೆ ನಾವು ರೋಸ್ಟ್ ಮಾಡೇ ಇಲ್ಲ. ಅದ್ಯಾರಪ್ಪ ಅಂದ್ರೆ ದಿ ಒನ್ ಅಂಡ್ ಓನ್ಲಿ ದಿ ಓಡ್ಲಿ ಆಫ್ ಕನ್ನಡ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ AKA ಸೋನು ಶ್ರೀನಿವಾಸ್ ಗೌಡ. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸೋನು ಶ್ರೀನಿವಾಸ್ ಗೌಡ ಅವ್ರನ್ನ ರೋಸ್ಟ್ ಮಾಡಿ ಪಾಠ ಕಲ್ಸೋಣ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಪಾಠ ಕಲ್ಸೋದು. ಪಾಠ ಕಲ್ಸಕ್ಕೆ ಸ್ಕೂಲ್ ಮಾಡ್ತಿದೀಯಾ? ಮುಚ್ಕೊಂಡ್ ರೋಸ್ಟ್ ಮಾಡೋ ರೋಸ್ಟ್. ನನ್ನ ಮಗನೇ, ನನ್ಗ ಪಾಠ ಕಲ್ಸಿದ್ಯಾ ನೀನು? ನೇನ ఎందుకు నీకు ఏస్ బతుకు ರೋಸ್ಟ್ ಮಾಡಿಸ್ಕೊಳ್ಳೋದು ಏನಾದ್ರು ಡಿಗ್ರಿ ಇರ್ತಿದ್ರೆ ನಮ್ಮ ಸೋನು ಶ್ರೀನಿವಾಸ್ ಗೌಡ ರ್ಯಾಂಕ್ ನಂಬರ್ 1 ಬರ್ತಿದ್ರು. ಏನ್ ತಿಗ್ಲಿ ಮಾತಾಡ್ದಂಗ್ ಮಾತಾಡ್ತೀಯೋ? ರೋಸ್ಟ್ ಮಾಡಿಸ್ಕೊಳ್ಳೋದು ಒಂದ್ ಡಿಗ್ರಿ. ಯಾಕಂದ್ರೆ ಬೇರೆ ಡಿಗ್ರಿ ಏನು ತಗೊಳಕ್ ಆಗಿಲ್ವಲ್ಲ, ಅದಕ್ಕೆ ಇದೇ ಡಿಗ್ರಿ ಮಾಡ್ತವ್ರೆ. ನಾನ್ ನಮ್ಮ ಮನೆಗೆ ಹೋಗ್ಬೇಕು, ನಾನ್ ನಮ್ಮ ಮನೆಗೆ ಹೋಗ್ಬೇಕು. తిరిగినావు మీ నడక. ವಾವ್ ನೈಸ್. ಈ ಸೋನು ಗೌಡ ಒಂಥರ ವೆದರ್ ಇದ್ದಂಗೆ. ಒಂದ್ಸತಿ ಬೇಸಿಗೆ ಕಾಲ, ಇನ್ನೊಂದ್ಸತಿ ಮಳೆಗಾಲ. ಒಳ್ಳೆ ಸ್ಯಾರಿ ಹಾಕೊಂಡು ಒಳ್ಳೆ ಗೌನ್ ಹಾಕೊಂಡು ವಿಡಿಯೋಸ್ ಮಾಡ್ತಾನೆ ಇರ್ತಾರೆ. ಯಾವಾಗ ಇವ್ರಿಗೆ ಅನ್ಸುತ್ತೆ ನನ್ ವ್ಯೂಸ್ ಕಮ್ಮಿ ಹೋಗ್ತಿದೆ, ನನ್ನ ಲೈಮ್ ಲೈಟ್ ಹೋಗ್ತಿದೆ ಅಂತ, ಈ ಬಟ್ಟೆ ಎಲ್ಲ ಕಮ್ಮಿ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಡುಮುಕ್ 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 ಅಂತ ಮಾಡಿದ ತಕ್ಷಣ ವ್ಯೂಸ್ ಬರ್ತಾನೆ ಇರುತ್ತೆ. ಆ ವ್ಯೂಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಥಡ್ಕಿ ವಿಡಿಯೋಸ್ ನ ನೋಡಾದ್ಮೇಲೆ ನಮ್ಮ ಸೋ ಕಾಲ್ಡ್ ರೋಸ್ಟರ್ಸ್, ನಮ್ ಜಾತಿಗೆ ಸೇರೋರು ಈ ಸೋನು ಗೌಡನ ರೋಸ್ಟ್ ಮಾಡ್ತಾರೆ. ಕಂಟ್ರೋಲ್ ರೋಸ್ಟ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಇರೋ ಎಲ್ಲಾ ಫ್ಯಾಮಿಲಿಗಳಿಗೂ ಈ ಸೋನು ಶ್ರೀನಿವಾಸ್ ಗೌಡ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನನ್ನ ಮಗಳು ಬಂದು ಇವ್ರ ವಿಡಿಯೋ ನೋಡಿದ ತಕ್ಷಣ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಬೇಕು ಅಂತ ನಮ್ಮ ಸೋನು ಶ್ರೀನಿವಾಸ್ ಗೌಡ ಇವೆಲ್ಲ ವಿಡಿಯೋಸ್ ಮಾಡ್ತಾರೆ. ಈ ಸೋನು ಗೌಡ ಮತ್ತೆ ನಿವೇದಿತಾ ಗೌಡ ಮಧ್ಯ ಇರೋ ಸಿಮಿಲಾರಿಟೀಸ್ ನಿಮಗೆ ಗೊತ್ತಾ? ಅದು ಗೊತ್ತು ಬಿಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ಕೊಳ್ಳಕ್ ಟ್ಯಾಲೆಂಟ್ ಇಲ್ದೇನೆ ಇದ್ರು, ಬೇರೆ ಎಲ್ಲ ತೋರಿಸಿ ಫ್ಯಾನ್ ಫಾಲೋಯಿಂಗ್ ಮಾಡ್ತಿದಾರೆ ಅಂತ. ಇನ್ನೊಂದು ಸಿಮಿಲಾರಿಟಿನೂ ಇದೆ, ಅದೇನಂತ ಹೇಳಿ ನಾನ್ ಹೇಳ್ತೀನಿ. ಹಾಕೊಳ್ಳಕ್ಕೆ ಇಬ್ರ ಹತ್ರನು ಮೀಟರ್ ಗಟ್ಲು ಬಟ್ಟೆ ಇದ್ರು, ಹಾಕೊಳ್ಳೋದೇನೋ ಒಂದು ಕರ್ಚಿಪ್ ಮಾತ್ರ. ನಮಗೆಲ್ಲ ಗೊತ್ತಾಗೋಯ್ತು. ಈ ದಿನಗಳಲ್ಲಿ ನಿನ್ನ ಮೈಯಲ್ಲಿರೋ ಬಟ್ಟೆ ಕಡಿಮೆ ಆಯ್ತು, ವ್ಯೂಸ್ ನಿನ್ನ ಜಾಸ್ತಿ ಆಯ್ತು. ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋ ನಿನ್ನ ಬೆರಳಲ್ಲಿ. ನಾನ್ ನಿನಗ್ ನೋಡ್ತಿದ್ನ? ಯಾವಾಗ್ಲಿಂದ ನೋಡ್ತಿದ್ದೆ? ಮೆಣಸಂತೆ ಮೆಣಸು, ಅದೇ ಮೆಣಸು ತಗೊಂಡು ಹಾಕೋ. ಮೆಣಸಂತೆ ಮೆಣಸು. ಕಂಟ್ರೋಲ್ ನಿನ್ ಸ್ಮೈಲು ಕಾರ ಅಲ್ಲ, ಈ ಭೂಮಿ ಮೇಲೆ ಭಾರ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಇವಳಿಗೇನಾಯ್ತು? ಮರ್ಯಾದೆ ಇಲ್ದಿರೋ ತರ ಡ್ಯಾನ್ಸ್ ಮಾಡ್ಕೊಂಡು ತಳೆ ಬೇಡ ಕಳೆ, ಬೇಡ ವೇಳ ಕಳೆ. ಪಕ್ಕದವ್ರು ನೋಡಿದ್ರೆ ಏನ್ ಹೇಳಲ್ಲ, ತಳೆ ವೇಳ ಕಳೆ. ಅಯ್ಯೋ, ಮಾತು ಕೇಳ್ತಿಲ್ವಲ್ಲ ಈ ಹುಡುಗಿ. ನೀನ್ ಕೇಳಲ್ಲ ಅಲ್ವಾ? ಮಗಳದಾಯ್ತು ಈಗ ಅಪ್ಪಂದು. ಯಾಕೆ ಹರ್ಕೊಂಡ್ ಸಾಯ್ತಿದ್ದೀರಾ? ಇನ್ನೇನ್ ಮಾಡ್ಲಿ? ಮರ್ಯಾದೆ ಇಲ್ದಿರೋ ತರ ಡ್ಯಾನ್ಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡ್ತಿದ್ರೆ ಹೇಳ್ದೆ ಬೇಡ 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 ಬೆಲ್ ಹಾಕೋ ಅಂತ. ಕೇಳಿಲ್ಲ, ಅದಕ್ಕೆ ಬಿಟ್ಟೆ ನೋಡಿ ಪರಕೆನಲ್ಲಿ.
ಏನ್ ಗೊತ್ತಾಗುತ್ತೆ ಸುಮ್ಮನೆ ತಲೆನೋವು ಬಿಡ್ತೀಯಾ. ಅಂಡ್ ಲಾಸ್ಟ್ ಅಲ್ಲಿ ನಾನು ಹೇಳೋ ಮಾತೊಂದೇ, ಇವೆಲ್ಲ ಮಾಡಿ ನಿಮ್ಗೆ ವ್ಯೂಸ್ ಮಾತ್ರ ಸಿಗ್ತಿದೆ, ಆದ್ರೆ ಈ ಕಮ್ಮಿ ಬಟ್ಟೆ ಹಾಕೋದ್ರಿಂದ ನಿಮ್ಗೆ ಮರ್ಯಾದೆನೂ ಹಂಗೆ ಹೋಗ್ತಿದೆ. ಜನರು ನಿಮ್ ಬಗ್ಗೆ ಏನೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೂ ಸ್ವಲ್ಪನೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಒಳ್ಳೆ ವಿಡಿಯೋಸ್ ಮಾಡಿ. ಫಸ್ಟ್ ಸ್ಯಾರಿ ಹಾಕೊಂಡಿ, ಕ್ರಾಪ್ ಟಾಪ್ ಹಾಕೊಂಡಿ, ಗೌನ್ ಹಾಕೊಂಡಿ ಹೆಂಗ್ ವಿಡಿಯೋಸ್ ಮಾಡ್ತಿದ್ರಿ ಆ ತರ ಮಾಡಿ. ವ್ಯೂಸ್ ಒಂದ್ ವೇಳೆ ಕಮ್ಮಿ ಬಂದ್ರು ಮರ್ಯಾದೆನಾದ್ರೂ ಇರುತ್ತೆ. ಅಂಡ್ ದಟ್ಸ್ ಫಾರ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಯಾರಿಗೂ ಹೆಡ್ ಸ್ಪ್ರೆಡ್ ಮಾಡೋ ಉದ್ದೇಶ ನಂದು ಇರ್ಲಿಲ್ಲ. ಜಸ್ಟ್ ನೋಡಿ, ನಗಾಡಿ ಅಷ್ಟೇ ಸಾಕು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್.